ನಾವು ನೋಡಿದ್ವಿ ಭಾರತದಲ್ಲಿ ಸಾಕಷ್ಟು ಕ್ರೈಮ್ಗಳನ್ನ ಮಾಡಿರ್ತಾರೆ, ದೊಡ್ಡ ದೊಡ್ಡ ಕ್ರೈಮ್ಗಳನ್ನ ಮಾಡಿರ್ತಾರೆ. ಅದಾದ್ಮೇಲೆ ಅವರು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ. ಅವ್ರು ಅನ್ಕೊಳ್ತಾರೆ ನಾನು ದೇಶನೇ ಬಿಟ್ಟು ಬಂದಿದ್ದೀನಿ, ಇನ್ನೆಲ್ಲಿ ನಾನು ಸಿಕ್ಕಾಕೊಂತೀನಿ ಅಂತೆಲ್ಲ ಅವರಲ್ಲಿ ಊಹಾಪೋಹಗಳಿರುತ್ತೆ. ಆದರೆ ಮೋದಿ ಸರ್ಕಾರದ ಹೊಸ ಕಾರ್ಯಾಚರಣೆ, ಇದರ ಹೆಸರು ಆಪರೇಷನ್ ತ್ರಿಶೂಲ್ ಅಂತ. ಈ ಆಪರೇಷನ್ ಅಡಿಯಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಕ್ರಿಮಿನಲ್ ಅಡಗಿದ್ರೂ ಕೂಡ, ಭಾರತದಲ್ಲಿ ಕ್ರೈಮ್ಗಳನ್ನ ಮಾಡಿ ಕ್ರಿಮಿನಲ್ ಅಂತ ಕರೆಸ್ಕೊಂಡಾತ ಎಲ್ಲೇ ಅಡಗಿದ್ರು ಆತನನ್ನ ಎಳ್ಕೊಂಡು ಬರಲಾಗ್ತಾ ಇದೆ. 2019ರಿಂದ 2026ರವರೆಗೆ ಬರೋಬ್ಬರಿ 274 ಅಪರಾಧಿಗಳನ್ನ 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರ್ಕೊಂಡು ಬಂದು ಜೈಲಿಗೆ ಅವರನ್ನ ಅಟ್ಟಲಾಗಿದೆ. 36 ದೇಶಗಳಿಂದ 274 ಕಿರಾತಕರು ಹಸ್ತಾಂತರವಾಗಿದ್ದಾರೆ. ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಭಾರತದ ಕಾನೂನಿನ ಕಣ್ಣನ್ನು ತಪ್ಪಿಸಿ ವಿದೇಶಗಳಿಗೆ ಎಸ್ಕೇಪ್ ಆಗಿದ್ದ 274 ಪ್ರಮುಖ ಕ್ರಿಮಿನಲ್ಸ್ಗಳನ್ನು 2019ರಿಂದ 2026 ನಡುವೆ 36 ದೇಶಗಳಿಂದ ಸಕ್ಸಸ್ಫುಲಿ ಕರ್ಕೊಂಡು ಬರಲಾಗಿದೆ. ಅಪರಾಧಿಗಳ ಹಸ್ತಾಂತರವನ್ನ ರಾಷ್ಟ್ರೀಯ ಆದ್ಯತೆಯನ್ನಾಗಿ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಗೈಡ್ಲೈನ್ಸ್ ನಲ್ಲಿ ಆಪರೇಷನ್ ತ್ರಿಶೂಲ್ ಮೂಲಕ ಈ ಒಂದು ಬೃಹತ್ ಬೇಟೆಯನ್ನು ನಡೆಸಿದೆ. 2014 ಮುನ್ನ ವರ್ಷಕ್ಕೆ ಒಂದು ಸರಾಸರಿ ಕೇವಲ 4 ಕ್ರಿಮಿನಲ್ಸ್ ಅಷ್ಟೇ ಬರ್ತಾ ಇದ್ರು, ಹಸ್ತಾಂತರವಾಗ್ತಾ ಇದ್ರು. ಬಟ್ ಈಗ ಪ್ರಸ್ತುತ CBI, NIA, ED ಮತ್ತು ಕಂದಾಯ ಗುಪ್ತಚರ ಸಂಸ್ಥೆಗಳು ಇಡೀ ಸರ್ಕಾರ ಎನ್ನುವಂಥ ಶಕ್ತಿಶಾಲಿ ಮಾದರಿಯಲ್ಲಿ ಒಗ್ಗಟ್ಟಾಗಿ ಈ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಮಿತ್ ಶಾ ಮಿಷನ್ ಲೋಡ್ ಕಾರ್ಯತಂತ್ರ ಇದು. ಯಾವ ರೀತಿ ಈ ಕಾರ್ಯತಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿದೇಶಕ್ಕೆ ಎಸ್ಕೇಪ್ ಆಗುವ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ರೂಪಿಸಿರುವಂತಹ ಮಿಷನ್ ಲೋಡ್ ಕಾರ್ಯತಂತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭೂತಪೂರ್ವ ಸಕ್ಸಸ್ನ ತಂದುಕೊಡ್ತಾ ಇದೆ. ಜಾಗತಿಕ ಕಾರ್ಯಾಚರಣೆ, ದೃಢ ಸಮನ್ವಯ ಹಾಗೂ ಚಾಣಾಕ್ಷ ರಾಜತಾಂತ್ರಿಕತೆಯ ತ್ರಿವಳಿ ಸೂತ್ರದೊಂದಿಗೆ ರೂಪುಗೊಂಡಂತಹ ಭಾರತ್ ಪೋಲ್ ಪೋರ್ಟಲ್ ಮೂಲಕ ದೇಶದ 1400ಕ್ಕೂ ಹೆಚ್ಚು ತನಿಖಾ ಏಜೆನ್ಸಿಗಳನ್ನು ಏಕೀಕರಿಸಲಾಗಿದೆ. ಯುನೈಟೆಡ್ ಆಗಿದ್ದಾವೆ, ಎಲ್ಲವೂ ಕೂಡ ಲಿಂಕ್ಡ್ ಆಗಿದೆ. ಈ ಹೊಸ ವ್ಯವಸ್ಥೆಯಿಂದಾಗಿ ಇಂಟರ್ಪೋಲ್ ಜೊತೆಗಿನ ಮಾಹಿತಿ ಹಂಚಿಕೆಯ ಸಮಯ ಕೇವಲ 3ರಿಂದ 10 ದಿನಗಳಿಗೆ ಕಡಿತಗೊಂಡಿದ್ದು, ಜಿಲ್ಲಾ ಮಟ್ಟದ ಪೊಲೀಸ್ ಕಚೇರಿಗಳು ಸಹ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಪರಾಧಿ ಅಡಗಿ ಕುಳಿತಿದ್ರು ಅವರ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಬೆನ್ನಟ್ಟಿ ಹಿಡಿಯುವಂಥ ತಾಂತ್ರಿಕ ಸಾಮರ್ಥ್ಯ ಹಾಗೂ ರಾಜತಾಂತ್ರಿಕ ಬಲದಿಂದಾಗಿ ವಿದೇಶಿ ನ್ಯಾಯಾಲಯಗಳು ಭಾರತದ ಹಸ್ತಾಂತರ ಮನವಿಗಳನ್ನು ವೇಗವಾಗಿ ಪುರಸ್ಕರಿಸ್ತಾ ಇವೆ. ಹಾಗೆ ಫಾರಿನ್ಗೆ ಹೋಗಿ ನಾವು ನೋಡಿದ್ದೀವಿ, ಅಲ್ಲಿ ಹೋಗಿ ನೇಮ್ ಚೇಂಜ್ ಮಾಡ್ಕೊತಾರೆ ಅಥವಾ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ಕೊತಾರೆ. ಅದು ಕೂಡ ಇನ್ನು ಮುಂದೆ ಸಾಧ್ಯ ಇಲ್ಲ. ಹೆಸರು ಬದಲಿಸಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ವಿದೇಶಕ್ಕೆ ಪರಾರಿಯಾಗಿ ಹೆಸರು ಹಾಗೆ ನಕಲಿ ಗುರುತು ಬದಲಿಸಿಕೊಂಡು ಅವಿತಿರುವಂತಹ ಅಪರಾಧಿಗಳನ್ನ ಪತ್ತೆ ಹಚ್ಚೋದಕ್ಕೆ ಭಾರತೀಯ ತನಿಖಾ ಸಂಸ್ಥೆಗಳು ಈಗ ಸ್ಯಾಟಲೈಟ್ ಟೆಕ್ನಾಲಜಿ ಹಾಗೂ ಡಿಜಿಟಲ್ ಹೆಜ್ಜೆ ಗುರುತುಗಳ ಆಧುನಿಕ ವಿಶ್ಲೇಷಣೆಯನ್ನ ಸಕ್ಸಸ್ಫುಲಿ ಬಳಸಿಕೊಳ್ತಾ ಇದೆ. ಆಪರೇಷನ್ ತ್ರಿಶೂಲ್ ಅಡಿಯಲ್ಲಿ ಇಂಟರ್ಪೋಲ್ ಹಾಗೂ ಪ್ರೊಫೈಲ್ ಮ್ಯಾಪಿಂಗ್ ತಂತ್ರಜ್ಞಾನದ ನೆರವಿನಿಂದ ಕೇವಲ ಕಳೆದ 3 ವರ್ಷಗಳಲ್ಲೇ 401 ಅಪರಾಧಿಗಳ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸಿ ಜಾಗತಿಕ ಬೇಟೆಯನ್ನ ತೀವ್ರಗೊಳಿಸಲಾಗಿದೆ. ಹಾಗೆ ಇಲ್ಲಿ ಭಾರತದಲ್ಲಿ ವಂಚನೆ ಮಾಡಿದವರು, ವಂಚಕರು, ಅತ್ಯಾಚಾರಿಗಳು ಹಾಗೆ ಉಗ್ರರು ಸೈಲೆಂಟ್ ಆಗಿ ಎಂಡ್ ಆಗ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾ ಹೋಗೋಣ. ವಿದೇಶಗಳಿಗೆ ಪರಾರಿಯಾಗಿ ಕಾನೂನಿನ ಕಣ್ಣನ್ನು ತಪ್ಪಿಸಿ ಅವಿತಿದ್ದ ಅಪರಾಧಿಗಳ ವಿರುದ್ಧ ಭಾರತ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ನಡೆಸಿದ್ದು 17 ಭಯೋತ್ಪಾದಕರು ಹಾಗೆ 42 ಕುಖ್ಯಾತ ಗ್ಯಾಂಗ್ಸ್ಟರ್ಗಳು ಸೇರಿ ಒಟ್ಟು 274 ಕಿರಾತಕರನ್ನ ಸಕ್ಸಸ್ಫುಲಿ ದೇಶಕ್ಕೆ ಕರ್ಕೊಂಡು ಬರಲಾಗಿದೆ. ಈ ಪೈಕಿ ಕೊಲೆ ಪ್ರಕರಣದ 62 ಅಪರಾಧಿಗಳು, 16 ಮಾದಕ ದ್ರವ್ಯ ಕಳ್ಳ ಸಾಗಣೆದಾರರು ಮಾತ್ರವಲ್ಲದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಪಲಾಯನ ಮಾಡಿದವರು ಕೂಡ ಇದರಲ್ಲಿದ್ದಾರೆ. ಹಾಗೆ ಅಮೆರಿಕಾದಿಂದ ಈ ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾ, ಆತನ ಹಸ್ತಾಂತರ ಕೂಡ ಯಶಸ್ವಿಯಾಗಿದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಭಾರತದ ಕಾನೂನಿನಿಂದ ಯಾವುದೇ ಕ್ರಿಮಿನಲ್ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಪರೇಷನ್ ತ್ರಿಶೂಲದ ಬಿಸಿ ಅವರಿಗೆ ತಟ್ಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.